ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಇವತ್ತು ರಿಲೀಸ್ ಆಗಿದ್ದು ಬಹುತೇಕ ಎಲ್ಲ ಕಡೆ ಥಿಯೇಟರ್ಗಳು ಫುಲ್ಲಾಗಿ ಓಡ್ತಾ ಇದ್ದಾವೆ. ಇಡೀ ದೇಶಾದ್ಯಂತ ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ನಲ್ಲಿ ಅಂತಂದರೆ ಏಕಕಾಲಕ್ಕೆ ರಿಲೀಸ್ ಆಗಿದ್ದು ಇವತ್ತು ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ಟಾಕ್ಸಿಕ್ ಸಿನಿಮಾವನ್ನು ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಇವಾಗ ನಾನು ನವರಂಗ ಥಿಯೇಟರ್ ಮುಂದೆ ಇದ್ದೇನೆ. ಇನ್ನೂ ಕೂಡ ಅಂತಂದರೆ ಸಾಕಷ್ಟು ಅಭಿಮಾನಿಗಳು ಈಗ ಸಿನಿಮಾವನ್ನು ನೋಡೋದಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸಿನಿಮಾ ಬಗ್ಗೆ ಯಾವ ರೀತಿಯಾಗಿ ಅವರಿಗೆ ಒಂದು ಉತ್ಸಾಹ ಆಯಿತು, ಸಿನಿಮಾವನ್ನು ನೋಡೋದಕ್ಕೆ ಯಾವ ರೀತಿ ಕುತೂಹಲವಾಗಿದ್ರು, ಈಗ ಸಿನಿಮಾವನ್ನು ನೋಡೋಕೆ ಹೋಗ್ತಾ ಇದ್ದಾರೆ, ಅವರಿಗೆ ಯಾವ ರೀತಿ ಎಕ್ಸೈಟ್ಮೆಂಟ್ ಇದೆ ಅನ್ನೋದು ಕೂಡ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಸಿನಿಮಾ ರಿಲೀಸ್ ಆಗಿದೆ. ನೀವು ನೋಡಿದ್ದೀರಾ, ನೋಡಕ್ಕೆ ಹೋಗ್ತಾ ಇದ್ದೀರಾ? ನೋಡಕ್ ಹೋಗ್ತಾ ಇದೀವಿ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಿನಿಮಾ? ತುಂಬಾ ಎಕ್ಸೈಟ್. ಅದಕ್ಕೆ ಬೆಳಗ್ಗೆ ಎದ್ದು ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀವಿ? ನಾನು ಬನಶಂಕರಿ ಗಿರಿನಗರದ. ಗಿರಿನಗರಿಂದ. ಫಸ್ಟ್ ಶೋ ನಿಮಗೆ ಸಿಗಲಿಲ್ಲ? ಟಿಕೆಟ್ಸ್ ಫುಲ್ ಸೇಲ್ ಆಗಿತ್ತು. ಎಷ್ಟು ಗಂಟೆ ಬಂದ್ರಿ ಮೇಡಮ್ ಇಲ್ಲಿಗೆ? ಎಷ್ಟು ಗಂಟೆ ಯಾವಾಗಿಂದ ಟಿಕೆಟ್ ಬುಕ್ ಮಾಡಕ್ಕೆ ನೋಡ್ತಾ ಇದ್ರಿ ಅಂತ? ರಿಲೀಸ್ ಆದಾಗಿಂದ ಫ್ರೈಡೇ ಬೆಳಗ್ಗೆಯಿಂದ ಚೆಕ್ ಮಾಡ್ತಿದ್ವಿ. ಅದು ಮಲ್ಟಿಪ್ಲೆಕ್ಸ್ ಎಲ್ಲ ಹಿಂದಿನ ದಿನ ಬಂದಿತ್ತು ಅನ್ಸುತ್ತೆ. ಬೇರೆ ಥಿಯೇಟರ್ದೆಲ್ಲ ಅವನ್ಗಳಿಗೆ ಬಂದು ಅವನೇ ಬುಕ್ ಮಾಡಿದ್ರು. ಈಗ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ರಿ ಮೇಡಮ್, ನಿಮ್ಗೆ ಎಷ್ಟು ಉತ್ಸಾಹ ಇದೆ ಸಿನಿಮಾ ನೋಡ್ಬೇಕು? ಇದೇ ನೋಡಿ ಟ್ರೇಲರ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನೋಡೋಣ ಮೂವಿ ಹೆಂಗಿರುತ್ತೆ ಅಂತ. ಓಕೆ ಮೇಡಮ್, ಈಗ ಟ್ರೈಲರ್ ನೋಡಿದ್ದೀರಿ, ಯಶ್ ಅವರ ಒಂದೆರಡು ಡೈಲಾಗ್ ಹೇಳೋದಾದ್ರಿ? ಡೈಲಾಗ್ ಅಲ್ಲ ನನಗೆ ಗೊತ್ತು. ನಾವು ಹೇಳ್ತೀವಿ ಡ್ಯಾಡೀಸ್ ಹೋಮ್. ಬೇರೆ ಏನಾದ್ರೂ ಅದೊಂದೇ ಗೊತ್ತು. ಬೇರೆ ಸಿನಿಮಾದು ಹೇಳ್ಬೋದು, ಯಾಕೆಂದ್ರೆ ಇವತ್ತು